ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 16, ಪುಟ ಸಂಖ್ಯೆ 99. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮರುದಿನ ನಾವು ಉದಯಪುರದಲ್ಲಿ ಸುತ್ತಾಡಲು ಹೋಗಿದ್ದೆವು. ಸಹಲಿಯೋಂ ಕಿ ವಾಡಿ ಎಂಬ ಉದ್ಯಾನವನವನ್ನು ನೋಡಿದೆವು. 2 ದಿನ ಅಲ್ಲಿಯೇ ಉದಯಪುರದಲ್ಲಿದ್ದು ಮತ್ತು ವಾಪಸ್ಸು ಬಂದೆವು. ಮನೆಯಲ್ಲಿ ಜೀವನವು ನಡೆದೇ ಇತ್ತು. ನಾನು ಮನೆಯಲ್ಲಿದ್ದಾಗ ಬೆಳಗಿನ ಊಟದ ವ್ಯವಸ್ಥೆಯನ್ನು ನಾನೇ ನನ್ನ ಸ್ವಂತ ಇಚ್ಛೆಯಿಂದ ಮಾಡುತ್ತಿದ್ದೆ. ನನಗೆ ನನ್ನ ಪತ್ನಿಯ ಮೇಲೆ ಸಹಾನುಭೂತಿಯಾಗುತ್ತಿತ್ತು, ಏಕೆಂದರೆ ಅವಳೊಬ್ಬಳೇ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು. ನಾನು ಮನೆಯಲ್ಲಿದ್ದಾಗ ಕಡೆ ಪಕ್ಷ ಅವಳ ಕೆಲಸಗಳಲ್ಲಿ ಸಹಾಯ ಮಾಡುವುದಕ್ಕಾಗಿ ಮನೆಯ ಕೆಲಸಗಳಲ್ಲಿ ನಾನು ತೊಡಗುತ್ತಿದ್ದೆ. ನಮ್ಮ ಜೀವನ ನಡೆಯುತ್ತಾ ಇತ್ತು. ಆಮೇಲೆ ಇದ್ದಕ್ಕಿದ್ದಂತೆ ನಾನು ಬೆಳಗ್ಗೆ 3:30 4 ಗಂಟೆಗೆ ಎದ್ದು ಕುಳಿತು ಬಿಡುತ್ತಿದ್ದೆ ಮತ್ತು ಎಷ್ಟೊಂದು ಶಕ್ತಿಯ ಪ್ರವಾಹ ಆಗುತ್ತಿತ್ತೆಂದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಕುಳಿತು ಬಿಡುತ್ತಿದ್ದೆ. ನಾನು ಧ್ಯಾನವನ್ನು ಮಾಡಲು ಯಾವುದೇ ಪ್ರಯತ್ನವನ್ನು ಮಾಡುತ್ತಿರಲಿಲ್ಲ. ಧ್ಯಾನವು ಅನಿರೀಕ್ಷಿತವಾಗಿ ತನ್ನಷ್ಟಕ್ಕೆ ತಾನೇ ಆಗಿ ಹೋಗುತ್ತಿತ್ತು. ಇದೇ ತರಹ ಪ್ರತಿದಿನ ಬೆಳಗ್ಗೆ ಆಗುವುದಕ್ಕೆ ಪ್ರಾರಂಭವಾಯಿತು. ಏಕೆ ಈ ರೀತಿ ಆಗುತ್ತಿದೆ ನನಗೆ ತಿಳಿಯಲಿಲ್ಲ. ಪತ್ನಿಯು ಹೇಳುತ್ತಿದ್ದಳು, ನೀವು ಸಮಾಧಿಯ ಸ್ಥಿತಿಗೆ ಹೋಗುತ್ತಿದ್ದೀರಿ ಮತ್ತು ನಿಮ್ಮ ಸುತ್ತಮುತ್ತಲೂ ಎಷ್ಟೊಂದು ಪ್ರಕಾಶವಾಗುತ್ತಿತ್ತೆಂದರೆ ಅದನ್ನು ನೋಡಲು ಆಗುತ್ತಿರಲಿಲ್ಲ. ಹಾಗೆ ಅದು ಕ್ರಮೇಣ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ನಂತರ ನೀವೇ ಸಮಾಧಿಯ ಸ್ಥಿತಿಯಿಂದ ಹೊರಗಡೆ ಬರುತ್ತೀರಿ. ಏನಾಗುತ್ತಿದೆ ಎಂದು ತಿಳಿಯುತ್ತಿಲ್ಲ. ಆದರೆ ವಾತಾವರಣವೆಲ್ಲ ಬಹಳ ಉಲ್ಲಾಸಮಯವಾಗಿ ಬಿಡುತ್ತಿತ್ತು. ಈ ರೀತಿ ಯಾಕೆ ಆಗುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ, ಆದರೆ ಆಗುತ್ತಿತ್ತು. ಯಾವುದೋ ಒಂದು ಅಜ್ಞಾತ ಶಕ್ತಿಯೊಂದು ಯಾವುದೋ ಅಜ್ಞಾತವಾದ ಸ್ಥಳಕ್ಕೆ ಕರೆಯುತ್ತಿರಬಹುದೆಂದು ಅನಿಸತೊಡಗಿತು. ಆದರೆ ಯಾವ ಶಕ್ತಿ, ಯಾರಿದ್ದಾರೆ, ಯಾವ ಸ್ಥಳವೆಂದು ಸ್ಪಷ್ಟವಾಗುತ್ತಿರಲಿಲ್ಲ. ಆದರೆ ನನಗೆ ಇಲ್ಲಿಂದ ಹೊರಡುವ ಸಮಯವು ಬಂದಿದೆ ಎಂದು ಅರ್ಥವಾಯಿತು. ನಾನು ಗುರುದೇವರೊಂದಿಗೆ ಹೊರಡುವ ಸಮಯದಿಂದ ನಾನು ಯಾವುದೋ ಒಂದು ಆಧ್ಯಾತ್ಮಿಕ ಚಕ್ರದೊಳಗೆ ಹೋಗಿಬಿಟ್ಟಿದ್ದೆ ಮತ್ತು ಆ ಚಕ್ರವು ಪೂರ್ಣವಾಗುವವರೆಗೂ ಹೊರಗಡೆ ಬರಲು ಸಾಧ್ಯವಿರಲಿಲ್ಲ. ಮರುದಿನ ಬೆಳಗ್ಗೆ ನಾನು ಒಂದು ನಿಶ್ಚಿತವಾದ ಆಧ್ಯಾತ್ಮಿಕ ಸ್ಥಳವನ್ನು ತಲುಪುವವರೆಗೂ ನನ್ನ ಜೀವನದಲ್ಲಿ ಸ್ಥಿರತೆ ಬರುವುದಿಲ್ಲವೆಂದು ನನ್ನ ಪತ್ನಿಗೆ ತಿಳಿಯಪಡಿಸುತ್ತಿದ್ದೆ. ನಾನು ಆ ದಾರಿಯಿಂದ ದೂರ ಹೋಗಲು ಇಷ್ಟಪಟ್ಟರೂ ಆಗುತ್ತಿಲ್ಲ. ನನ್ನ ಜೀವನಕ್ಕೆ ಯಾವುದು ನಿಶ್ಚಿತವಾದ ಉದ್ದೇಶವಿದೆ, ಆ ಉದ್ದೇಶವನ್ನು ಪೂರ್ಣಗೊಳಿಸುವ ಪ್ರಯಾಣವನ್ನು ನನ್ನ ಆತ್ಮವು ಮಾಡುತ್ತಿದೆ ಮತ್ತು ಆ ಪ್ರಯಾಣಕ್ಕೆ ಸಹಾಯ ಮಾಡುವುದು ನಿನ್ನ ಜೀವನದ ಉದ್ದೇಶವಾಗಿದೆ. ಇಲ್ಲದಿದ್ದರೆ ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಈ ಪ್ರಯಾಣವು ಏಕೆ ಪ್ರಾರಂಭವಾಗುತ್ತಿತ್ತು? ಪತ್ನಿ ಎಂದಳು, ಈ ಮಾತನ್ನು ನೀವು ಈ ದಿನ ಹೇಳುತ್ತಿರುವಿರಿ, ಆದರೆ ಇದನ್ನು ನಾನು ನಮ್ಮ ಮದುವೆ ಆದಾಗಿನಿಂದಲೇ ತಿಳಿದುಕೊಂಡಿದ್ದೇನೆ. ಒಂದು ಒಳ್ಳೆಯ ಮಹತ್ತರವಾದ ಆಧ್ಯಾತ್ಮಿಕ ಕಾರ್ಯ ಮಾಡುವುದು ಮತ್ತು ಆ ಕಾರ್ಯದಲ್ಲಿ ಬೆಂಬಲ ನೀಡುವುದು ಇವೆರಡು ಪವಿತ್ರವಾದ ಕಾರ್ಯಗಳಾಗಿವೆ. ನೀವು ನಿಶ್ಚಿಂತೆಯಿಂದ ನಿಮ್ಮ ಕಾರ್ಯವನ್ನು ಮಾಡಿ, ನಾನು ಕೂಡ ನಿಶ್ಚಿಂತಳಾಗಿದ್ದೇನೆ ಮತ್ತು ಬೆಂಬಲಿಸುವ ನನ್ನ ಕಾರ್ಯವನ್ನು ಮಾಡುತ್ತಿದ್ದೇನೆ. ನನಗನಿಸುತ್ತಿದೆ ಇದು ಯಾವುದೋ ಒಂದು ಮಹತ್ತರವಾದ ಕಾರ್ಯದ ಆರಂಭ ಮಾತ್ರವೇ ಆಗಿದೆ. ಇನ್ನೂ ಕಾರ್ಯಕ್ರಮವು ಪ್ರಾರಂಭವೇ ಆಗಿಲ್ಲ. ವಾಸ್ತವವಾಗಿ ನಮ್ಮಿಬ್ಬರ ಮದುವೆ 2 ಶಕ್ತಿಗಳ ಪ್ರಭಾವವನ್ನು ಒಂದುಗೂಡಿಸುವ ನೆಪವಾಗಿತ್ತು. ಆದರೆ ಈ ಸಂಗಮವು ಯಾವುದೋ ದೊಡ್ಡ ಸಮುದ್ರಕ್ಕಾಗಿಯೇ ಇದೆ ಎಂದು ನನಗೆ ಯಾವಾಗಲೂ ಅನಿಸುತ್ತಿದೆ. ಮುಂದೆ ಬರಲಿರುವ ಕಾರ್ಯವು ಎಷ್ಟು ದೊಡ್ಡದಾಗಿರುವುದೆಂದರೆ ಇಂದಿನ ಕಷ್ಟಗಳೆಲ್ಲವೂ ಅದರ ಮುಂದೆ ಏನೇನೂ ಇಲ್ಲ. ನಾನು ಹೇಳಿದೆ, ನನ್ನ ಭಾಗ್ಯವು ನನ್ನನ್ನು ಬೇರೆ ಒಂದು ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿರುವುದಾಗಿ ಮತ್ತು
ಈ ಮಾರ್ಗದಲ್ಲಿ ಪ್ರತಿಯೊಂದು ಕ್ಷಣವೂ ಗುರುಶಕ್ತಿಗಳ ಜೊತೆಯಲ್ಲಿ ಇರುವ ಅನುಭವ ನನಗಾಗುತ್ತಿದೆ. ಇದು ಹೇಗಿದೆ ಎಂದರೆ, ಒಬ್ಬ ದನಗಾಹಿಯು ದನಗಳನ್ನು ಸರಿಯಾದ ರಸ್ತೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವಾಗ ಅವು ತಪ್ಪು ರಸ್ತೆಗೆ ಹೋದಾಗ ಅವನ್ನು ತನ್ನ ಕೋಲನ್ನು ತೋರಿಸಿ ಅವುಗಳನ್ನು ಸರಿಯಾದ ರಸ್ತೆಯಲ್ಲಿಟ್ಟಂತೆ. ಪರಮಾತ್ಮನ ರೂಪಿಯಾದ ಗೋಪಾಲಕನು ನನ್ನನ್ನು ಕೇವಲ ಆಧ್ಯಾತ್ಮಿಕ ಮಾರ್ಗದಲ್ಲಿಯೇ ನಡೆಯಲು ಪ್ರೇರೇಪಿಸುತ್ತಿರುತ್ತಾನೆ ಮತ್ತು ನಾನು ಕೂಡ ಅದೇ ರಸ್ತೆಯಲ್ಲಿಯೇ ಮುಂದುವರಿಯುತ್ತಿದ್ದೇನೆ. ಈಗ ನೋಡು, ತಂದೆಯವರು ಬಯಸುತ್ತಾರೆ ನಾನು ಏನಾದರೂ ನೌಕರಿಯನ್ನು ಮಾಡಲಿ ಅಥವಾ ವಿಮಾ ಪ್ರತಿನಿಧಿಯ ಕೆಲಸವನ್ನು ಮಾಡಲಿ ಎಂದು. ಅವರು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡುತ್ತಾರೆ, ಆದರೆ ನಾನು ಎಂದಿಗೂ ಆ ಕಡೆ ಹೋಗಲಾಗುವುದಿಲ್ಲ. ನಾನು ಹೋಗದಿದ್ದರೆ ಅವರು ಬೇಸರಗೊಳ್ಳುತ್ತಾರೆ. ಆದರೆ ನನ್ನ ಮಾರ್ಗವು ಬೇರೆಯೇ ಇದೆ ಎಂದು ಹೇಗೆ ತಿಳಿಸಲಿ? ನನಗನಿಸುತ್ತಿದೆ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವಾಗಲೇ ಅವನ ಗಾಡಿಯ ಮಾರ್ಗವು ನಿಶ್ಚಿತವಾಗಿರುತ್ತದೆ ಮತ್ತು ಅವನ ಗಾಡಿಯು ಅದೇ ರಸ್ತೆಯಲ್ಲಿ ಹೋದರೆ ಮಾತ್ರ ಮುಂದುವರಿಯಲು ಸಾಧ್ಯವಾಗುವುದು, ಇಲ್ಲದಿದ್ದರೆ ಮುಂದುವರಿಯಲಾರ. ಏನಾದರೂ ನಾವು ತಪ್ಪು ಬೋಗಿಯಲ್ಲಿ ಕುಳಿತಿದ್ದೇ ಆದರೆ ನಮ್ಮ ಟಿಕೆಟಿನ ಹಣಕ್ಕಾಗಿಯಾದರೂ ಪ್ರಯಾಣವನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ತಪ್ಪು ರಸ್ತೆಯಲ್ಲಿ ಪ್ರಯಾಣ ಮಾಡಿ ಯಾವುದೋ ಸ್ಥಳಕ್ಕೆ ಹೋಗುವ ಬದಲು ಹಿಂದೆ ಗಾಡಿಯನ್ನು ಬದಲಾಯಿಸಿಕೊಳ್ಳುವುದು ಒಳ್ಳೆಯದಲ್ಲವೇ? ನೀವು ತಪ್ಪು ಗಾಡಿಯಲ್ಲಿ ಹತ್ತಿದ್ದೇವೆಂದು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಗಾಡಿಯಿಂದ ಇಳಿದು ಸರಿಯಾದ ರೈಲನ್ನು ಹತ್ತಿ ಮುಂದೆ ಪ್ರಯಾಣ ಬೆಳೆಸಿ. ಇದನ್ನು ನಿಮ್ಮ ಜೀವನದಲ್ಲಿ ಎಷ್ಟು ಬೇಗ ಮಾಡುವಿರೋ ಅಷ್ಟೇ ಬೇಗ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗಬಲ್ಲಿರಿ. ಈಗ ನಾವು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಒಂದೇ ದಾರಿಯಲ್ಲಿ ನಡೆಯೋಣ ಹಾಗೂ ಅದೇ ದಾರಿಯಿಂದಲೇ ಪೂರ್ಣತ್ವದವರೆಗೆ ತಲುಪೋಣ. ಕೇವಲ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅವರ ಜೀವನದಲ್ಲಿ ಅವರೇ ಸ್ವಂತವಾಗಿ ಮಾರ್ಗವನ್ನು ಆರಿಸಿಕೊಳ್ಳುವ ಮತ್ತು ಅದರಲ್ಲಿ ನಡೆಯುವ ಅವಕಾಶ ಸಿಗುವುದು. ಇಲ್ಲದಿದ್ದರೆ ಜನಗಳು ತಪ್ಪು ದಾರಿಯನ್ನು ಹಿಡಿದು ನಡೆಯುತ್ತಾರೆ ಮತ್ತು ತಮ್ಮ ಅಂತಿಮ ಕ್ಷಣಗಳಲ್ಲಿ ತಾವು ತಪ್ಪು ಸ್ಥಳಕ್ಕೆ ಹೋಗಿದ್ದೇವೆಂದು ತಿಳಿಯುತ್ತಾರೆ. ಆದರೆ ಆಗ ಏನೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಜೀವನವೇ ಸಮಾಪ್ತಿಯಾಗಿರುತ್ತದೆ. ಇದು ಹೇಗಾಗುವುದೆಂದರೆ, ಒಬ್ಬ ಮನುಷ್ಯನಿಗೆ ತಾನು ಚಿತ್ರಕಾರನಾಗುವ ಆಸೆ ಇರುತ್ತದೆ, ಆದರೆ ಅವನ ತಂದೆಯ ಒತ್ತಡದಿಂದ ವೈದ್ಯನಾಗುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ನಾನು ಚಿತ್ರಕಾರನಾಗಲಿಲ್ಲವೆಂಬ ಕೊರಗು ಹಾಗೆಯೇ ಉಳಿದು ಹೋಗುತ್ತದೆ. ನಾವು ನಮ್ಮೊಂದಿಗೆ ಹೀಗಾಗಲು ಬಿಡುವುದಿಲ್ಲ. ನಾವು ಈಗ ಒಂದು ಸರಿಯಾದ ಮಾರ್ಗವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋಣ. ನನಗೆ ಚಿಕ್ಕಂದಿನಿಂದಲೂ ಧ್ಯಾನ ಮಾಡುವುದು ಇಷ್ಟವಾಗುತ್ತಿತ್ತು. ನಾನು ಚಿಕ್ಕಂದಿನಲ್ಲಿ ನನ್ನ ತಾತನ ಜೊತೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಅಜ್ಜಿಯ ಜೊತೆಯಲ್ಲಿ ಗೋರಕ್ಷಕದಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಧ್ಯಾನವನ್ನೇ ಮಾಡುತ್ತಿದ್ದೆ. ಒಂದೇ ಉದ್ದೇಶವನ್ನಿಟ್ಟುಕೊಂಡು ನಡೆಯುವುದು ಹಾಗೂ ಜೀವಮಾನವೆಲ್ಲ ಅದರಂತೆ ನಡೆಯುವುದು, ಇದೇ ನನ್ನ ಈಗಿನ ಗುರಿ. ಈ ಮಾರ್ಗದಲ್ಲಿ ಏನಾದರೂ ನನಗೆ ಯಶಸ್ಸು ದೊರೆತರೆ ಮತ್ತೆ ಮುಂದೆ ಹೋದಾಗ ಏನಾದರೂ ಅನುಭವಗಳಾದರೆ ಆ ಅನುಭವಗಳನ್ನು ನನ್ನ ಜೀವಮಾನದ ಉಳಿದ ದಿನಗಳಲ್ಲಿ ಸಮಾಜಕ್ಕೆ ಹಂಚುತ್ತೇನೆ. ಈಗ ಇದೇ ದಾರಿಯನ್ನು ನಿಶ್ಚಯ ಮಾಡಿಕೊಂಡು ಮುಂದೆ ಹೋಗಬೇಕಾಗಿದೆ. ಈ ತರಹ ಮಾಡುವುದು ಇರಲಿ, ಸುಮ್ಮನೆ ಈ ತರಹ ಯೋಚನೆ ಮಾಡಿದಾಗಲೇ ನನಗೆ ಎಷ್ಟೊಂದು ಸಂತೋಷವಾಗುತ್ತಿದೆ. ಶರೀರದಲ್ಲಿ ಒಂದು ಹೊಸ ಶಕ್ತಿಯೊಂದು ಸಂಚಾರವಾಗುತ್ತಿದೆ. ಶರೀರದಲ್ಲಿ ಹೆಚ್ಚುತ್ತಿರುವ ಈ ಸಕಾರಾತ್ಮಕ ಶಕ್ತಿಯೇ ಇದೇ ಮಾರ್ಗವನ್ನು ಒಪ್ಪಿಕೊ, ಇದೇ ಸರಿಯಾದ ಮಾರ್ಗ ಎಂದು ಹೇಳುತ್ತಿದ್ದೆ. ನಾವಿಬ್ಬರು ಆ ದಿನ ಬಹಳ ಸಂತೋಷಪಟ್ಟೆವು. ನಾನು ಪ್ರತಿದಿನವೂ ಬೆಳಗಿನ ಧ್ಯಾನದಲ್ಲಿ ನನ್ನ ಗುರುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ದಿನವೂ ಪ್ರಾರ್ಥನೆ ಮಾಡುತ್ತಿದ್ದೆ. ನಾನು ಒಬ್ಬ ಮೂರ್ಖ, ನಾನು ಅವಿದ್ಯಾವಂತನಾಗಿದ್ದೇನೆ, ನನಗೆ ಏನು ಮಾಡಬೇಕು ಏನು ಮಾಡಬಾರದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತಿಳಿಯುತ್ತಿಲ್ಲ. ಆದರೆ ನಾನು ನನ್ನನ್ನು ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ನೀವು ನನ್ನ ಜೀವನವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕೆಂದು ಆಶಿಸುತ್ತೀರೋ ಅದೇ ರೀತಿ ಮಾಡಿಕೊಳ್ಳಿ. ಈ ಪ್ರಾರ್ಥನೆಯನ್ನು ದಿನವೂ ಮಾಡುತ್ತಿದ್ದೆ. ದಿನವೂ ಅವರ ಮುಂದೆ ಗುರುದೇವ ಮುಂದಿನ ಮಾರ್ಗವನ್ನು ಹೇಳಿ, ಮುಂದಿನ ರಸ್ತೆಯನ್ನು ತೋರಿಸಿ ಎಂದು ಅಂಗಲಾಚಿಕೊಳ್ಳುತ್ತಿದ್ದೆ. ಪ್ರತಿದಿನ ಬೆಳಗ್ಗೆ ಯಾವುದೋ ಒಂದು ಶಕ್ತಿ ನನ್ನನ್ನು ಕರೆಯುತ್ತಿದೆ, ಇದೇ ಮಾರ್ಗವೆಂದು ಹೇಳುತ್ತಿದೆ ಎಂದು ಅನಿಸತೊಡಗಿತು. ಅವರು ಮುಂದಿನ ಮಾರ್ಗವನ್ನು ಅವಶ್ಯವಾಗಿ ತೋರಿಸಿಯೇ ತೋರಿಸುತ್ತಾರೆ ಹಾಗೂ ನಾನು ಅವರ ಆದೇಶಕ್ಕಾಗಿ ಕಾಯುತ್ತೇನೆ. ಈ ರೀತಿಯಾದ ನಿರ್ಣಯವನ್ನು ತೆಗೆದುಕೊಂಡ ಮೇಲೆ ಜೀವನವೆಲ್ಲ ಪ್ರಕಾಶದಿಂದ ತುಂಬಿದ್ದ ಹಾಗೆ ಭಾಸವಾಯಿತು. ಎಲ್ಲ ಕಡೆ ಬೆಳಕೋ ಬೆಳಕು ತುಂಬಿ ಹೋಗಿತ್ತು.
ನಮ್ಮ ಜೀವನದ ದಾರಿ ನಮಗೆ ದೊರಕಿತೆಂದು ನಾವಿಬ್ಬರು ಆ ದಿನ ಬಹಳ ಸಂತೋಷಪಟ್ಟೆವು. ಒಂದು ದಿನ ಸಾಯಂಕಾಲ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ನಾನು ಸಾಯಂಕಾಲ ಮೇಲ್ಮಾಳಿಗೆಯಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದೆ ಮತ್ತು ಯಾವಾಗ ಕತ್ತಲಾಗಿ ಹೋಯಿತೋ ತಿಳಿಯಲೇ ಇಲ್ಲ. ನನ್ನ ಪತ್ನಿಯು ನನ್ನನ್ನು ಹುಡುಕುತ್ತಿದ್ದಳು. ಅವಳು ನನ್ನನ್ನು ಕರೆಯಲು ಮಗನನ್ನು ಕಳುಹಿಸಿದಳು. ನನ್ನ ಮಗನು ಮೇಲ್ಮಾಳಿಗೆಗೆ ಬಂದಾಗ ನಾನು ಅವನಿಗೆ ಕಾಣಿಸಲಿಲ್ಲವಾದುದರಿಂದ ಅವನು ಹೊರಟು ಹೋದ. ನಂತರ ನನ್ನನ್ನು ನೋಡಲು ಪತ್ನಿಯು ಮೇಲ್ಮಾಳಿಗೆಗೆ ಬಂದು ನೋಡುತ್ತಾಳೆ. ನನ್ನ 4 ಕಡೆ ಪ್ರಭಾವಲಯ ಏರ್ಪಟ್ಟಿತು. ಅದು ಚಂದ್ರನಂತೆ ಹೊಳೆಯುತ್ತಿತ್ತು. ಇಂತಹ ಪ್ರಕಾಶವು ಇಡೀ ಶರೀರದ ಸಮೀಪವಿದ್ದು ಅದರ ಸುತ್ತಲೂ ಸೀರೆಗೆ ಅಂಚು ಇದ್ದಂತೆ ಬಿಳಿಯ ಬಣ್ಣದ ಪಟ್ಟಿ ಇತ್ತು. ನನ್ನ ಪತ್ನಿಯು ಈ ದೃಶ್ಯವನ್ನು ನೋಡುತ್ತಲೇ ಇದ್ದು ಅವಳು ಧ್ಯಾನದ ಸ್ಥಿತಿಗೆ ಹೋಗಿಬಿಟ್ಟಳು. ನಂತರ ಹುಡುಗನು ಬಂದು ಪತ್ನಿಯನ್ನು ಎಬ್ಬಿಸಿದನು. ನಾನು ಹುಡುಗನ ಧ್ವನಿಯನ್ನು ಕೇಳಿ ಹೇಳಿದೆನು, ನಾನು ಬರುತ್ತೇನೆ. ನನ್ನ ಧ್ವನಿಯು ಅವರಿಬ್ಬರಿಗೂ ಕೇಳಿಸುತ್ತಿತ್ತು, ಆದರೆ ನಾನು ಅವರಿಗೆ ಕಾಣಿಸುತ್ತಿರಲಿಲ್ಲ. ಆಮೇಲೆ ಮಾರನೆಯ ದಿನ ಪತ್ನಿಯು ತನ್ನ ಅನುಭವವನ್ನು ಹೇಳಿದಳು. ಅವಳು ಹೇಳಿದಳು, ದೇವರ ಚಿತ್ರಗಳಲ್ಲಿ ದೇವರ ಸುತ್ತಲೂ ಪ್ರಭಾವಲಯವನ್ನು ನೋಡಿದ್ದೆ. ಅದೇ ರೀತಿಯ ಪ್ರಭಾವಲಯವನ್ನು ನನ್ನ ಜೀವನದಲ್ಲಿ ಮೊದಲ ಬಾರಿ ನೋಡಿದೆನು. ಅವಳು ಹೇಳಿದಳು, ಈ ಪ್ರಭಾವಲಯದ ಸಂಕೇತ ನೀವು ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದೀರೆಂದು ಮತ್ತು ಮುಂದೆ ಇದೇ ಮಾರ್ಗದಲ್ಲಿ ಅಭಿವೃದ್ಧಿ ಹೊಂದುವಿರೆಂದು. ಈ ದೃಶ್ಯವನ್ನು ನಾನು ನನ್ನ ಜೀವನದಲ್ಲಿ ಎಂದೂ ಮರೆಯಲಾರೆನು. ಕೇವಲ ಈ ದೃಶ್ಯವನ್ನು ಜ್ಞಾಪಕ ಮಾಡಿಕೊಂಡರೆ ಸಾಕು, ಒಳ್ಳೆಯ ಆತ್ಮಸುಖದ ಅನುಭವವಾಗುತ್ತದೆ. ಅವಳು ಹೇಳುತ್ತಿದ್ದಳು, ಆ ಪ್ರಭಾವಲಯವು ಎಷ್ಟು ಗಾಢವಾಗಿತ್ತೆಂದರೆ ಅದರಲ್ಲಿ ನಿಮ್ಮ ಶರೀರವು ಕಾಣುತ್ತಲೇ ಇರಲಿಲ್ಲ. ನಿಮ್ಮ ಅಸ್ತಿತ್ವವು ಬೇರೆಯಾಗಿ ಇರಲಿಲ್ಲ. ದೀಪಾವಳಿಯಲ್ಲಿ ಮಿಣುಕುವ ದೀಪಗಳನ್ನು ಹಾಕುವಂತೆ ಸಂಕುಚಿತ ಮತ್ತು ವಿಕಸಿತಗೊಳ್ಳುತ್ತಿತ್ತು ಮತ್ತು ಅದರ ಮೇಲೆ ಗಮನವಿಟ್ಟಾಗ ಅದರ ವೇಗ ನಮ್ಮ ಉಸಿರಿನ ಸಮವಾಗಿರುತ್ತಿತ್ತು. ಉಸಿರನ್ನು ತೆಗೆದುಕೊಂಡಾಗ ಅದು ಸಂಕುಚಿತಗೊಳ್ಳುತ್ತಿತ್ತು ಮತ್ತು ಉಸಿರನ್ನು ಬಿಟ್ಟಾಗ ಅದು ವಿಕಾಸಗೊಳ್ಳುತ್ತಿತ್ತು. ಅದನ್ನು ನೋಡುತ್ತಿದ್ದ ಹಾಗೆ ನಮ್ಮ ಉಸಿರಾಟದ ವೇಗ ಅನಾಯಾಸವಾಗಿ ಅದರ ಸಂಕುಚನ ಮತ್ತು ವಿಕಸನಗಳೊಂದಿಗೆ ಬೆರೆತು ಹೋಗುತ್ತಿತ್ತು. ಉಸಿರಿನ ಮೇಲೆ ಮನಸ್ಸಿನ ಗಮನ ಹರಿಸಿದಾಗ ಆಲೋಚನೆಗಳು ನಿಂತು ಹೋಗಿ ಮನಸ್ಸು ನಿಯಂತ್ರಿಸಲ್ಪಟ್ಟು ನಂತರ ಧ್ಯಾನವು ತನ್ನಷ್ಟಕ್ಕೆ ತಾನೇ ಉಂಟಾಗುತ್ತಿತ್ತು. ಆ ಅನುಭವವು ನನ್ನ ಜೀವನದ ಅವಿಸ್ಮರಣೀಯ ಅನುಭವವಾಗಿದೆ. ಆ ದೃಶ್ಯವನ್ನು ನೋಡುವ ಸೌಭಾಗ್ಯ ನನಗೆ ಲಭಿಸಿತು. ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಪತ್ನಿಯು ಈ ರೀತಿಯಾಗಿ ಹೇಳುತ್ತಾ ನನ್ನ ಅನುಭವವನ್ನು ವಿವರಿಸಿದಳು. ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಒಳಗೆ ಒಂದು ಶಕ್ತಿಯ ಪ್ರವಾಹವಿರುವ ಹಾಗೂ ಅದು ನಿಧಾನವಾಗಿ ವಿಕಾಸಗೊಳ್ಳುತ್ತಿರುವ ಅನುಭವವನ್ನು ಪಡೆಯುತ್ತಿದ್ದೇನೆ. ನಾನು ಧ್ಯಾನವನ್ನು ಮಾಡಿದಷ್ಟು ಅದು ಮತ್ತಷ್ಟು ವಿಕಾಸಗೊಳ್ಳುತ್ತದೆ. ಕೆಲವು ಸಾರಿ 1000 ಕಮಲಗಳು ಅರಳುವ ಅನುಭವವಾಗುತ್ತಿದೆ. ಬಹಳ ಸಂತೋಷ ಉಂಟಾಗುತ್ತಿದೆ. ನನಗೆ ಹೇಗೆ ಅನಿಸುತ್ತಿದೆ ಎಂದರೆ ಜೀವನವಿಡೀ ಧ್ಯಾನವನ್ನೇ ಮಾಡುತ್ತಾ ಇದ್ದು ಬಿಡುವ ಹಾಗೆ. ನಾವು ಪತಿ ಪತ್ನಿಯರಿಬ್ಬರು ಧ್ಯಾನದ ಈ ಒಂದೇ ವಿಷಯಕ್ಕಾಗಿ ಆಂತರ್ಯದಲ್ಲಿ ಜೊತೆಯಾಗಿಯೇ ಹೋಗಿದ್ದೆವು ಮತ್ತು ನಮ್ಮಿಬ್ಬರಿಗೂ ಈ ವಿಷಯದಲ್ಲಿ ಚರ್ಚೆ ಮಾಡಲು ಮತ್ತು ಅನುಭವಗಳನ್ನು ಹೇಳಿಕೊಡಲು ಸಂತೋಷವಾಗುತ್ತಿತ್ತು. ಆದರೆ ಈ ವಿಷಯದ ಕಾರಣದಿಂದ ನಮ್ಮ ನೆಂಟರು ಮತ್ತು ಸೋದರ ಸಂಬಂಧಿಗಳು ನಮ್ಮಿಬ್ಬರ ಮೇಲೂ ಕೋಪಗೊಂಡಿದ್ದರು. ಅವರು ನಮ್ಮ ಬಗ್ಗೆ ಹುಚ್ಚರಾಗಿ ಬಿಟ್ಟಿದ್ದಾರೆ ಎನ್ನುತ್ತಿದ್ದರು. ಆದರೆ ನಾವಿಬ್ಬರು ಸಮಾನ ರೂಪದಲ್ಲಿ ಸಮಾಜದಿಂದ ಬಹಿಷ್ಕೃತರಾಗಿದ್ದ ಕಾರಣ ಪರಸ್ಪರ ನಾವು ಆತ್ಮದ ರೂಪದಲ್ಲಿ ಬಹಳವಾಗಿ ಹತ್ತಿರವಾಗಿ ಬಂದುಬಿಟ್ಟೆವು. ಏಕೆಂದರೆ ಅವಳ ಅನುಭವಕ್ಕಾಗಿ ನಾನು ಮತ್ತು ನನ್ನ ಅನುಭವಕ್ಕಾಗಿ ಅವಳು, ಹೀಗೆ ನಾವಿಬ್ಬರೇ ಉಳಿದು ಹೋಗಿದ್ದೆವು. ಅಂದರೆ ಈ ಧ್ಯಾನದ ಹುಚ್ಚಾಟದಿಂದ ನಾವು ಸಮಾಜದಿಂದ ದೂರವಾಗಿದ್ದೆವು, ಆದರೆ ನಮ್ಮ ನಡುವೆ ಬಹಳ ಹತ್ತಿರದ ಸಂಬಂಧ ಏರ್ಪಟ್ಟಿತು. ಇಷ್ಟು ಹತ್ತಿರವಾಗಿದ್ದ ಕಾರಣ ದೇಹವು ಎರಡಾಗಿದ್ದರೂ ನಮ್ಮಿಬ್ಬರ ಆತ್ಮವು ಒಂದೇ ಆಗಿಬಿಟ್ಟಿತು. ನಮ್ಮಿಬ್ಬರ ನಡುವೆ ಅಂತರಂಗದಲ್ಲಿ ದೊಡ್ಡ ಸಂಬಂಧವೇರ್ಪಟ್ಟಿತು. ನಾವು ನಮ್ಮಿಬ್ಬರ ಅವಶ್ಯಕತೆಗಳನ್ನು ವಿಚಾರಗಳನ್ನು ಏನು ಹೇಳದೆ ಏನು ಕೇಳದೆಯೇ ತಿಳಿದುಕೊಳ್ಳುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಜಗಳವಾಗಿದ್ದು ಬಹಳ ಕಡಿಮೆ. ಜಗಳವಾದರೂ ಅದು ರಾತ್ರಿಯವರೆಗೆ ಮಾತ್ರ ಇರುತ್ತಿತ್ತು. ಮರುದಿನ ಬೆಳಗ್ಗೆ ಅದೇ ರೀತಿಯ ಹೊಸ ದಿನ ಹೊಸದಾಗಿ ಪ್ರಾರಂಭವಾಗುತ್ತಿತ್ತು.
ನಾವಿಬ್ಬರು ಕೋಪಗೊಂಡು ಮಾತನಾಡುವುದನ್ನು ಬಿಟ್ಟ ಅನುಭವದ ನೆನಪು ಎಂದಿಗೂ ಆಗಿಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.